ನೀವೆಲ್ಲರೂ ಜುಜುತ್ಸು ಕೈಸೆನ್ ಸೀಸನ್ 3 ನೋಡಿದ್ದೀರಾ ಅನ್ಕೊಂತೀನಿ. ಅದರಲ್ಲಿ ಕಲ್ಲಿಂಗ್ ಗೇಮ್ ಮಾರ್ಕ್ನ ಇವ್ರು ಕವರ್ ಮಾಡ್ತಿದ್ದಾರೆ. ಕಲ್ಲಿಂಗ್ ಗೇಮ್ ಪಾರ್ಟ್ 1 ಅಂತ. ಅಂದರೆ ಸೀಸನ್ 4 ಅಲ್ಲಿ ಕಲ್ಲಿಂಗ್ ಗೇಮ್ದು ಕಂಟಿನ್ಯೂಷನ್ ಆಗುತ್ತೆ. ಈಗ ಸೀಸನ್ 3 ಅಲ್ಲಿ ಕಲ್ಲಿಂಗ್ ಗೇಮ್ ಮುಗ್ದಿಲ್ಲ. ಈ ವಿಡಿಯೋದಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡ್ಕೊಳ್ತಿದ್ದೆ ಅಂದರೆ ಕಲ್ಲಿಂಗ್ ಗೇಮ್ ಏನು ಮತ್ತು ಇದರ ರೂಲ್ಸ್ ಏನು. ಕಲ್ಲಿಂಗ್ ಗೇಮಲ್ಲಿ 8 ರೂಲ್ಸ್ ಇದೆ. ಇದನ್ನು ಎಪಿಸೋಡ್ 2 ಮತ್ತು ಎಪಿಸೋಡ್ 3 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಎಪಿಸೋಡ್ 2 ಅಲ್ಲಿ ಬರೀ ಮೆನ್ಷನ್ ಮಾಡಿದ್ರು ಮತ್ತು ಎಪಿಸೋಡ್ 3 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನೇನು ರೂಲ್ಸ್ ಇದೆ ಅಂತ. ಆದರೂ ಆ ರೂಲ್ಸ್ ಏನು ಮತ್ತು ಕಲ್ಲಿಂಗ್ ಗೇಮ್ ಏನಕ್ಕೆ ನಡೀತಿರೋದು, ಕಲ್ಲಿಂಗ್ ಗೇಮ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟು ಮೊದಲೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಕಲ್ಲಿಂಗ್ ಗೇಮ್ ಏನು ಅಂತ. ಮತ್ತು ಕಲ್ಲಿಂಗ್ ಗೇಮ್ನ ಯಾವ ಥರ ಅವನು ಕೆಂಜಾಕು ಆ್ಯಕ್ಟಿವೇಟ್ ಮಾಡಿದ್ದಾನೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕು ನಾವು ಸೀಸನ್ 2 ಎಂಡಿಂಗಲ್ಲಿ ನೋಡಿದ್ವಿ. ಮಾಹಿತೋ ಅವನ ಪರ್ಫೆಕ್ಟ್ ಬಾಡಿಗೆ ಟ್ರಾನ್ಸ್ಫರ್ ಆಗಿದ್ದ. ಅಂದರೆ ಅವನು ಎಷ್ಟು ಇವಾಲ್ವ್ ಆಗಿಬಿಟ್ಟಿದ್ದ ಅಂದರೆ ಅವನು ಪರ್ಫೆಕ್ಟ್ ಬಾಡಿಗೆ ಅವನು ಟ್ರಾನ್ಸ್ಫರ್ ಆಗಿದ್ದ. ಆದರೂ ಕೂಡ ಯೂಜಿ ಏನು ಮಾಡ್ತಾನೆ ಅಂದರೆ ಅಟ್ಟಾಡ್ಸ್ಕೊಂಡು ಹೋಗಿ ಹೊಡಿತಾನೆ ಅವನನ್ನು. ಅವಾಗ ಮಾಹಿತೋ ಏನು ಮಾಡ್ತಾನೆ ಅಂದರೆ ಕೆಂಜಾಕು ಹತ್ರ ಹೋಗ್ತಾನೆ. ಕೆಂಜಾಕು ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹೆಲ್ಪ್ ಕೇಳ್ತಾನೆ, ಸಹಾಯ ಮಾಡು ಅಂತ. ಆದರೆ ಕೆಂಜಾಕು ಪ್ಲ್ಯಾನ್ ಅದಾಗಿರಲಿಲ್ಲ. ಕೆಂಜಾಕು ಪ್ಲ್ಯಾನ್ ಏನಾಗಿತ್ತು ಅಂದರೆ ಮಾಹಿತೋನ ಬೇಕು ಅಂತಲೇ ಇವಾಲ್ವ್ ಮಾಡೋಕ್ಕೆ ಬಿಟ್ಬಿಟ್ಟು ಅವನ್ನ ಕನ್ಸ್ಯೂಮ್ ಮಾಡೋದು. ಯಾರ ಟೆಕ್ನಿಕಿಂದ? ಸೋಲ್ ಮ್ಯಾನಿಪ್ಯುಲೇಷನ್. ಅದು ಗೆಟ್ಟೋದು ಟೆಕ್ನಿಕಿಂದ. ಈಗ ಗೆಟ್ಟೋದು ಟೆಕ್ನಿಕ್ ಏನಾದರೆ ಸೋಲ್ ಮ್ಯಾನಿಪ್ಯುಲೇಷನ್. ಅವನು ಸೋಲ್ನ ಕನ್ಸ್ಯೂಮ್ ಮಾಡ್ಕೋಬೋದು. ಅಂದರೆ ಕರ್ಸ್ಡ್ ಎನರ್ಜಿನ ಕನ್ಸ್ಯೂಮ್ ಮಾಡ್ಕೊಂಬಿಟ್ಟು ಅದನ್ನು ಕಂಟ್ರೋಲ್ ಕೂಡ ಮಾಡ್ಬೋದು ಇವನು. ಈಗ ಗೆಟ್ಟೋದು ಬಾಡಿಯಲ್ಲಿ ತುಂಬಾ ಸೋಲ್ನ ಕನ್ಸ್ಯೂಮ್ ಮಾಡ್ಕೋಬೋದು ಅವನು. ಅಂದರೆ ಅವನು ಕರ್ಸ್ ಸ್ಪಿರಿಟ್ನ ಅವನು ಕನ್ಸ್ಯೂಮ್ ಮಾಡ್ಕೋಬೋದು. ಮತ್ತು ಆ ಕರ್ಸ್ ಸ್ಪಿರಿಟ್ದು ಪವರ್ ಕೂಡ ಇವನು ಯೂಸ್ ಮಾಡ್ಬೋದು. ಇದು ಕನ್ಸ್ಯೂಮ್ ಮಾಡೋಕ್ಕೆ ಸ್ವಲ್ಪ ರೂಲ್ಸ್ ಇದೆ. ಏನಂದರೆ ಈಗ ಏನಾದರೂ ನೀವು ಒಂದು ಕಸ್ಪಿರೇಟ್ನ ಕನ್ಸ್ಯೂಮ್ ಮಾಡಬೇಕಂದ್ರೆ ಅದಕ್ಕೆ ಯಾವುದೇ ರೀತಿಯ ಓನರ್ ಇರಬಾರ್ದು. ಈಗ ಎಕ್ಸಾಂಪಲ್ ನೋಡಿ, ಈಗ ರೀಕಾನ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡ್ದ. ಆದರೆ ರೀಕಾದು ಓನರ್ ಯಾರಿದ್ದ? ಯೂಟ ಇದ್ದಿದ್ದ. ಅದಕ್ಕಾಗಿ ಅವನು ಯೂಟನ ಫಸ್ಟು ಸೋಲ್ಸೋಕ್ಕೆ ಟ್ರೈ ಮಾಡಿದ್ದು. ಅದಕ್ಕಾಗಿ ಆಮೇಲೆ ಅವನು ಕನ್ಸ್ಯೂಮ್ ಮಾಡೋಕ್ಕಾಗೋದು. ಅದಕ್ಕಿಂತ ಮುಂಚೆನೇ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಈಗ ಮಾಹಿತೋಗೆ ಯಾವುದೇ ರೀತಿಯ ಓನರ್ ಇಲ್ಲ. ಮಾಹಿತೊಬ್ಬ ಕರ್ಸ್ ಸ್ಪಿರಿಟ್. ಅದಕ್ಕಾಗಿ ಅವನನ್ನು ಕನ್ಸ್ಯೂಮ್ ಮಾಡ್ತಾನೆ. ಯಾವಾಗ ಕನ್ಸ್ಯೂಮ್ ಮಾಡ್ತಾನೆ? ಅವನ ಬಾಡಿ ತುಂಬ ಇವಾಲ್ವ್ ಆಗಿ ಮತ್ತು ಅವನು ವೀಕ್ ಆದಮೇಲೆ ಅವನ್ನ ಕನ್ಸ್ಯೂಮ್ ಮಾಡ್ತಾನೆ. ಈಗ ಕನ್ಸ್ಯೂಮ್ ಮಾಡಿಬಿಟ್ಟು ಏನು ಮಾಡ್ತಾನೆ ಅಂದರೆ ಟೆಂಗನ್ ಅಂದರೆ ಒಂದು ಇಮ್ಮಾರ್ಟಲ್ ಸಾರ್ಸರರ್. ಅವಳು ಕಳೆದ 1500 ವರ್ಷದಿಂದ ಬದುಕಿದ್ದಾಳೆ. ಆದರೆ ಪ್ರತಿ 500 ವರ್ಷಕ್ಕೂ ಅವಳಿಗೊಂದು ಬಾಡಿ ಬೇಕು ಸ್ವ್ಯಾಪ್ ಮಾಡೋಕ್ಕೋಸ್ಕರ. ಅವಳು ಏನು ಮಾಡಿದಾಳೆ ಅಂದರೂ ಇನ್ವಿಸಿಬಲ್ ಬ್ಯಾರಿಯರ್ನ ಕ್ರಿಯೇಟ್ ಮಾಡಿದ್ದಾಳೆ ಟೋಕಿಯೋದಲ್ಲಿ. ಈಗ ಇನ್ವಿನ್ಸಿಬಲ್ ಬ್ಯಾರಿಯರ್ ಏನು ಮಾಡುತ್ತೆ ಅಂದರೆ ಯಾವುದೇ ರೀತಿಯ ಎನರ್ಜಿ, ಅಂದರೆ ಯಾವುದೇ ರೀತಿಯ ಕಸ್ಟ್ ಎನರ್ಜಿ ಆಗಿರಲಿ ಅದು ನಾರ್ಮಲ್ ಪೀಪಲಿಗೆ ಗೊತ್ತಾಗಲ್ಲ. ಮತ್ತು ಹೊರಗಡೆ ಹೋಗೋಕ್ಕೂ ಅಷ್ಟು ಜುಜುತ್ಸು ಆಗಿರ್ಬೋದು ತುಂಬಾ ಬ್ಯಾರಿಯರಿಂದ ಅವಳು ಕಂಟ್ರೋಲ್ ಮಾಡ್ತಿದ್ದಾಳೆ. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಏನು ಆ ಬ್ಯಾರಿಯರ್ ಮತ್ತು ಅದರ ಕೆಲಸ ಏನು ಅಂತ. ಆದರೆ ಕೆಂಜಾಕು ಈಗ ಹೈಜಾಕ್ ಮಾಡಿದ್ದಾನೆ. ಹೈಜಾಕ್ ಮಾಡಿಬಿಟ್ಟು ಮಾಹಿತಿದು ಟೆಕ್ನಿಕ್ ಐಡಿಯಲ್ ಟ್ರಾನ್ಸ್ಫಿಗರೇಷನ್. ಈಗ ಮಾಹಿತಿದು ಟೆಕ್ನಿಕ್ ಏನಂದರೆ ಅವನು ಯಾವುದೇ ರೀತಿಯ ಬಾಡಿನ ಅವನು ಟ್ರಾನ್ಸ್ಫರ್ ಮಾಡಿಬಿಡ್ಬೋದು. ಅದು ಟೆಕ್ನಿಕ್ ಯೂಸ್ ಮಾಡಿಕೊಂಡು ಕೆಂಜಾಕು ಈಗ 2 ಥರದ ಪೀಪಲ್ನ ಆ್ಯಕ್ಟಿವೇಟ್ ಮಾಡಿದ್ದಾನೆ. ಅದರಲ್ಲಿ ಮೊದಲೇ ಥರ ಪೀಪಲ್ ಯಾರು ಅಂದರೆ ಮುಂಚಿನ ಅವ್ರ ಬಾಡಿಯಲ್ಲಿ ಕಸ್ಟ್ ಎನರ್ಜಿ ಇದೆ. ಆದರೆ ಅವರು ರೀತಿ ಯೂಸ್ ಮಾಡೋಕ್ಕಾಗಲ್ಲ ಅದನ್ನು. ಅಂದರೆ ನಾರ್ಮಲ್ ಪೀಪಲಲ್ಲೂ ಕೂಡ ಕಸ್ಟ್ ಇರುತ್ತೆ. ಈಗ ನಾರ್ಮಲ್ ಪೀಪಲ್ ಇಮೋಷನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಕಸ್ಟ್ ಎನರ್ಜಿ ರಿಲೀಸ್ ಆಗೋದು. ಅದಕ್ಕಾಗಿ ಕಸ್ಟ್ ಸ್ಪಿರಿಟ್ಸ್ ಕೂಡ ಉಟ್ಕೊಳ್ಳೋದು. ಈಗ ನಾರ್ಮಲ್ ಜುಜುತ್ಸು ಸಾರ್ಸರರ್ ಏನಂದರೆ ಅವರ ಕಸ್ಟ್ ಎನರ್ಜಿನ ಅವ್ರು ಕಂಟ್ರೋಲ್ ಮಾಡ್ಬೋದು. ಈಗ ನಾರ್ಮಲ್ ಪೀಪಲಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕೆಂಜಾಕು ಏನು ಮಾಡ್ತಾನೆ ಅಂದರೆ ಈ ನಾರ್ಮಲ್ ಪೀಪಲ್ದು ಬ್ರೈನ್ನ ರಿವೈರ್ ಮಾಡ್ತಾನೆ. ರಿವೈರ್ ಮಾಡಿಬಿಟ್ಟು ಒಂದು ಸಾರ್ಸರರ್ ರೀತಿ ಮಾಡ್ತಾನೆ ಅವನು. ಈಗ ನಾರ್ಮಲ್ ಪೀಪಲ್ ಕೂಡ ಸಾರ್ಸರರ್ ರೀತಿ ಅವೇಕನ್ ಆಗಿದ್ದಾರೆ. ಮತ್ತು ನೆಕ್ಸ್ಟ್ ಟೈಪ್ ಆಫ್ ಪೀಪಲ್ ಅಂದರೆ ಏನ್ಷಿಯಂಟ್ ಸಾರ್ಸರರ್. ಇಲ್ಲಿ ಏನ್ಷಿಯಂಟ್ ಸಾರ್ಸರರ್ ಯಾರು ಅಂದರೆ ಕೆಂಜಾಕು ಕಲ್ಲಿಂಗ್ ಗೇಮ್ನ ರೀಸೆಂಟಾಗಿ ಏನು ಪ್ಲ್ಯಾನ್ ಮಾಡಿದ್ದಿಲ್ಲ. ಇವನು ಕಲ್ಲಿಂಗ್ ಗೇಮ್ನ ಸುಮಾರು ವರ್ಷಗಳಿಂದನೇ ಪ್ಲ್ಯಾನ್ ಮಾಡ್ತಿದ್ದಾನೆ. ಸುಮಾರು ಸಾವಿರಾರು ವರ್ಷಗಳಿಂದನೂ ಕಲ್ಲಿಂಗ್ ಗೇಮ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾನೆ ಇವನು. ಅದಕ್ಕಾಗಿ ಇವನು ಏನು ಮಾಡಿದ್ದಾನೆ ಅಂದರೆ ಸುಮಾರು ಜನರ ಹತ್ರ ಕಾಂಟ್ರಾಕ್ಟ್ ತೊಗೊಂಡಿದ್ದಾನೆ. ಈಗ ನಾನೊಬ್ಬ ಜುಜುತ್ಸು ಸಾರ್ಸರರ್, ನಾನೊಂದು ಪವರ್ಫುಲ್ ಸಾರ್ಸರರ್. ನನಗೆ ಅವ್ನು ಬಂದು ರಿಕ್ವೆಸ್ಟ್ ಮಾಡಿದ್ದಾನೆ ಕಲ್ಲಿಂಗ್ ಗೇಮಿಗೆ ಪಾರ್ಟಿಸಿಪೇಟ್ ಮಾಡ್ಕೊ. ಅದು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ಕೊಳ್ಳೋದಂದರೆ ನಾನು ಒಂದು ಕಸ್ಟ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿಬಿಡ್ತೀನಿ. ಮತ್ತು ಸೇಮ್ ಯುಜಿ ಥರನೇ ಅವ್ರಿಗೂ ಕೂಡ ಒಂದು ವೆಸಲ್ನ ಕ್ರಿಯೇಟ್ ಮಾಡ್ತಾನೆ ಕೆಂಜಾಕು. ಆದರೆ ಈಗ ಯುಜಿ ಒಂದು ಪರ್ಫೆಕ್ಟ್ ವೆಸಲ್ ಆಗಿದ್ದಾನೆ. ಅದಕ್ಕಾಗಿ ಈಸಿಯಾಗಿ ಸುಖನ ಬಂದಿರೋದು. ಈಗ ನಾರ್ಮಲ್ ಪೀಪಲ್ಗೆ ಯಾವ್ದಾರ ಕಸ್ಟ್ ಆಬ್ಜೆಕ್ಟ್ನ ತಿನ್ನಿಸ್ಬಿಟ್ರೆ ಅವ್ರು ಸಸ್ಟೈನ್ ಮಾಡೋಕ್ಕಾಗಲ್ಲ ಅದನ್ನು. ಅದಕ್ಕಾಗಿ ಒಂದು ಪರ್ಫೆಕ್ಟ್ ವೆಸಲ್ ಬೇಕಾಗಿತ್ತು. ಈಗ ಕೆಂಜಾಕು ಮಾಹಿತಿದು ಪವರ್ ಯೂಸ್ ಮಾಡಿಕೊಂಡು ವೆಸಲ್ನ ಅವನು ಯಾವ ರೀತಿ ರೀಕನ್ಸ್ಟ್ರಕ್ಟ್ ಮಾಡ್ತಾನೆ ಅಂದರೆ ಆ ವ್ಯಕ್ತಿಗೆ ಅದು ಸೂಟ್ ಆಗೋ ರೀತಿ. ಈಗ ಎಕ್ಸಾಂಪಲಿಗೆ ಹೇಳಿದ ಈಗ ಮೆಗುಮಿದು ತೆಂಗಿದ್ದಾಳಲ್ಲ ಸುಮುಕಿ, ಇವಳಿಗೂ ಕೂಡ ಒಂದು ಏನ್ಷಿಯಂಟ್ ಸಾರ್ಸರರ್ದು ವೆಸಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಕೆಂಜಾಕು ಇವ್ರನ್ನೆಲ್ಲ ಒಂದು ಪಾರ್ಟಿಸಿಪೇಂಟ್ ರೀತಿಯಲ್ಲಿ ಕಲ್ಲಿಂಗ್ ಗೇಮ್ಗೆ ಆಲ್ರೆಡಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾನೆ ಏನ್ಷಿಯಂಟ್ ಸಾರ್ಸರರ್ಸ್ನ. ಅದೇ ರೀತಿ ತುಂಬ ಏನ್ಷಿಯಂಟ್ ಸಾರ್ಸರರ್ ಇದ್ದಾರೆ ಅಲ್ಲಿ. ಈಗ 2 ಟೈಪ್ ಪೀಪಲ್ ಆಗೋಗ್ಬಿಡ್ತು ಕಲ್ಲಿಂಗ್ ಗೇಮಿಗೆ. ಈಗ 3ನೇ ಟೈಪ್ ಪೀಪಲ್ ಯಾರು ಅಂದರೆ ಯಾರು ಮುಂಚೆನೇ ಜುಜುತ್ಸು ಸಾರ್ಸರರ್ ಆಗಿದ್ರು. ಈಗ ಎಕ್ಸಾಂಪಲ್ ಹೇಳೋದಾದರೆ ಮೆಗುಮಿ. ಈಗ ಮೆಗುಮಿ ಮುಂಚೆನೇ ಜುಜುತ್ಸು ಸಾರ್ಸರರ್ ಆಗಿದ್ದಾನೆ. ಅವ್ನು ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲಿ ಕಲ್ಲಿಂಗ್ ಗೇಮ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಕಲ್ಲಿಂಗ್ ಗೇಮ್ ಏನು ನಡೀತಿರೋದು ಅಂದರೆ ಇಲ್ಲಿ ಎಪಿಸೋಡ್ 3 ಎಕ್ಸ್ಪ್ಲೇನ್ ಏನು ಮಾಡಿದ್ರು ಅಂದರೆ ಈಗ ಕಲ್ಲಿಂಗ್ ಗೇಮ್ ಮಾಡೋದ್ರಿಂದ ತುಂಬಾ ಕಸ್ಟ್ ಎನರ್ಜಿ ಜನ್ರೇಟ್ ಆಗುತ್ತೆ. ಆ ಕಸ್ಟ್ ಎನರ್ಜಿ ಯೂಸ್ ಮಾಡಿಕೊಂಡು ನಮ್ಮ ಕೆಂಜಾಕು ಏನು ಮಾಡ್ತಾನೆ ಅಂದರೆ ಟೆಂಗನ್ನು ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಕನ್ಸ್ಯೂಮ್ ಮಾಡಿಬಿಟ್ಟು ಟೋಕಿಯೋದಲ್ಲಿರೋ ಎಲ್ಲ ಜನರ ಮಧ್ಯದಲ್ಲಿ ಟೆಂಗನ್ನು ಮರ್ಜ್ ಮಾಡೋಕ್ಕೆ. ಇದರಿಂದ ಹ್ಯೂಮ್ಯಾನಿಟಿದು ಇವಲ್ಯೂಷನ್ ಆಗುತ್ತೆ. ಮತ್ತು ಜುಜುತ್ಸು ಸಾರ್ಸರರ್ದು ಒಂದು ಪೀಕ್ ನೋಡಬೇಕು ಅಂತ ಅವನು ಮಾಡ್ತಿರೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ.
ಈಗ ನೀವು ಕೇಳ್ಬೋದು, ಈಗ ಕೆಂಜಾಕು ಗೆಟೋದು ಬಾಡಿ ಯೂಸ್ ಮಾಡ್ಕೊಂಡು ಬರೀ ಕಸ್ಟ್ ಮ್ಯಾನಿಪುಲೇಷನ್ ಮಾಡ್ಬೋದಲ್ಲ, ಈಗ ಟೆಂಗನ್ ಒಬ್ಬ ಜುಜುತ್ಸು ಸಾರ್ಸರರ್, ಅವನು ಹೇಗೆ ಕನ್ಸ್ಯೂಮ್ ಮಾಡ್ಕೋಬೋದು ಅಂತ. ಇದಕ್ಕೆ ಒಂದು ರೀಸನ್ ಇದೆ. ಇದನ್ನ ನಾವು ಹಿಡನ್ ಇನ್ವೆಂಟ್ರಿ ಆರ್ಕಿಗೆ ಹೋಗ್ಬೇಕು. ಹಿಡನ್ ಇನ್ವೆಂಟ್ರಿ ಆರ್ಕಲ್ಲಿ ಟೆಂಗನ್ಗೆ ಪ್ರತಿ 500 ವರ್ಷಕ್ಕೊಂದ್ಸಲಿ ಬಾಡಿ ಬೇಕಾಗಿತ್ತಲ್ಲ, ಸ್ಟಾರ್ ಪ್ಲಾಸ್ಮಾ ವೆಸಲ್, ಅದು ರೀಕೋ ಅಮಾನೆ ಆಗಿದ್ಲು. ಆದರೆ ಟೋಜಿ ಏನು ಮಾಡ್ಬಿಟ್ಟ, ರೀಕೋನ ಸಾಯಿಸ್ಬಿಟ್ಟ. ಸ್ಟಾರ್ ಪ್ಲಾಸ್ಮಾ ವೆಸಲ್ ಯಾರು ಆಗೋದಂದ್ರೆ ಸ್ವಲ್ಪ DNA ಮ್ಯಾಚಿಂಗ್ ಆಗಿರಬೇಕು, ಹೊಂದ್ಕೋಬೇಕು. ಈಗ ಟೆಂಗನ್ ರೀಕೋ ಜೊತೆ ಬಾಡಿ ಸ್ವ್ಯಾಪ್ ಮಾಡೋಕ್ಕಾಗಲಿಲ್ಲ. ಅದಕ್ಕಾಗಿ ಅವಳು ಫೋರ್ಸ್ಫುಲಿ ಇವಾಲ್ವ್ ಆಗಬೇಕಾಗಿತ್ತು. ಈಗ ಇವಲ್ಯೂಷನ್ ಯಾವ ಥರ ಆಗಿದೆ ಅಂದರೆ, ಈಗ ಅವಳು ಬಿಹೇವಿಯರ್ ಒಂದು ನಾರ್ಮಲ್ ಹ್ಯೂಮನ್ ಥರ ಅಲ್ಲ, ಒಂದು ಕರ್ಸ್ ಸ್ಪಿರಿಟ್ ಥರ ಬಿಹೇವಿಯರ್ ಆಗಿಬಿಟ್ಟಿದೆ. ಒಂದು ಕರ್ಸ್ ಸ್ಪಿರಿಟ್ ಥರ ಆಗಿಬಿಟ್ರೆ ಈಗ ಕೆಂಜಾಕು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಕೊಂಬಿಟ್ಟು ಟೆಂಗನ್ದು ಪವರ್ ಯೂಸ್ ಮಾಡ್ಬೋದು, ಟೆಂಗನ್ನ ಮರ್ಜ್ ಮಾಡ್ಬೋದು. ಈಗ ನೀವು ಕೇಳಬೇಕು, ಮರ್ಜ್ ಮಾಡೋದಾದ್ರೆ ಸ್ಟಾರ್ ಪ್ಲಾಸ್ಮಾ ವೆಸಲ್ ಜೊತೆನೇ ಮಾಡಬೇಕಲ್ಲ, ಅದಕ್ಕೂ ಕೂಡ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಈಗ ಕೆಂಜಾಕು ಅವನ ಪವರ್ ಯೂಸ್ ಮಾಡಿಕೊಂಡು ಪ್ರತಿ ಹ್ಯೂಮನ್ ಮಧ್ಯದಲ್ಲೂ ಆ ಮರ್ಜನ್ನ ಮಾಡ್ಬೋದು. ಆದರೆ ರೆಜಿಸ್ಟಾರ್ ಈ ಕ್ಯಾರೆಕ್ಟರ್ ಪ್ರಕಾರ ಇಲ್ಲಿ ಬೇರೆ ಏನೋ ನಡೀತಿದೆ. ಈಗ ಮೆಗುಮಿ ಜೊತೆ ರೆಜಿಸ್ಟಾರ್ ಒಂದು ವಿಚಾರನ ಹಂಚ್ಕೊಂಡಿದ್ದಾನೆ. ಅದ್ರ ಪ್ರಕಾರ ಇಲ್ಲಿ ಕಲ್ಲಿಂಗ್ ಗೇಮ್ ನಡೀತಿರೋದು ಟೆಂಗನ್ನ ಮರ್ಜ್ ಮಾಡೋಕ್ಕೋಸ್ಕರ ಅಲ್ಲ, ಇದಕ್ಕಿಂತ ದೊಡ್ಡದಾಗಿ ಏನೋ ನಡೀತಿದೆ ಅಂತ ಹೇಳ್ತಿದ್ದಾರೆ. ಈಗ ರೂಲ್ಸ್ ಕಡೆ ಬರೋಣ. ಈ ಕಲ್ಲಿಂಗ್ ಗೇಮಲ್ಲಿ 8 ರೂಲ್ಸ್ ಇದೆ. ಅದರಲ್ಲಿ ಮೊದಲೇ ರೂಲ್ ಏನು ಹೇಳ್ತಿರೋದು ಅಂದರೆ, ಇಲ್ಲಿ ಮೊದಲೇ ರೂಲ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ 10 ಕಾಲೋನೀಸ್ ಮಾಡಿದ್ದಾನೆ ಕೆಂಜಾಕು. ಅಂದರೆ ಗೇಮ್ ಆಡೋಕ್ಕೆ 10 ಕಾಲೋನೀಸ್ ಇದೆ. ಆ 10 ಕಾಲೋನೀಸ್ ಕೂಡ ಒಂದು ಬ್ರಿಡ್ಜ್ ಥರ ಕನೆಕ್ಟ್ ಮಾಡ್ಕೊಂಬಿಟ್ಟು 10 ಕಾಲೋನೀಸ್ ಅಂದರೆ ಟೋಕಿಯೋ 1, ಟೋಕಿಯೋ 2, ಒಕಾಯ್ಡೋ, ಸೆಂಡೈ ಸಿಟಿ ಕಾಲೋನಿ, ಈ ಥರ ಮುಂತಾದ ಏರಿಯಾಸ್ನ ಇವನು ಮಾರ್ಕ್ ಮಾಡಿದ್ದಾನೆ. ಇದರಲ್ಲಿ ಮೊದಲನೇ ರೂಲ್ ಏನು ಹೇಳ್ತಿದೆ ಅಂದರೆ, ಯಾವ ಸಾರ್ಸರರ್ ಅಥವಾ ಯಾವುದೇ ವ್ಯಕ್ತಿಗೆ ಅವನ ಕಸ್ಟ್ ಎನರ್ಜಿ ಈಗ ಆಕ್ಟಿವೇಟ್ ಆಗಿದ್ದಿದ್ರೆ ಅವನು ವಿತಿನ್ 19 ಡೇಸಿಗೆ ಈಗ ಇಷ್ಟ ಆಗಿದ್ದ ಕಾಲೋನಿ ಮಧ್ಯದಲ್ಲಿ ಹೋಗ್ಬಿಟ್ಟು ಅವನು ರಿಜಿಸ್ಟರ್ ಮಾಡಬೇಕು. ಅವ್ನು ಇಷ್ಟ ಆಗಿದ್ದ ಕಾಲೋನಿಗೆ ಹೋಗ್ಬಿಟ್ಟು ಅವನು ಪ್ಲೇಯರ್ ರೀತಿ ಒಂದು ರಿಜಿಸ್ಟರ್ ಮಾಡಬೇಕು. ಇಲ್ಲಿ ಪಾಯಿಂಟ್ ಇರೋದು ಅವೇಕನ್ ಪೀಪಲ್ಸ್ ಮಾತ್ರ. ಈಗ ಎಕ್ಸಾಂಪಲ್ ತಗೊಳ್ಳಿ, ಆ ಕಾಲೋನಿಲಿ ಮುಂಚೆನೇ ಜನ ಇದ್ದಾರೆ ಅಂತ ಅವರಿಗೊಂದು ಫ್ರೀ ಪಾಸ್ ಕೊಡ್ತಿದ್ದಾನೆ ಕೆಂಜಾಕು. ಅವನ ಡ್ರೀಮ್ಸಿಗೆ ಬಂದ್ಬಿಟ್ಟು ಕೇಳ್ತಿದ್ದಾನೆ ಇವನು, ನೀವು ಈ ಕಲ್ಲಿಂಗ್ ಗೇಮಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ. ಅದು ಒಂದೇ ಸಲ ಕೇಳೋದು. ಅವರು ಎಸ್ ಅಂತ ಹೇಳಿದ್ರೆ ಕಾಲೋನಿಗೆ ಎಂಟ್ರಿ ಮಾಡಬೇಕು ಮತ್ತು ರಿಜಿಸ್ಟರ್ ಮಾಡ್ಕೋಬೇಕು ವಿತಿನ್ 19 ಡೇಸು. ಇಲ್ಲಾಂದ್ರೆ ಅವ್ರು ಹೊರಗಡೆ ಹೋಗ್ಬೋದು ಮತ್ತು ಕಲ್ಲಿಂಗ್ ಗೇಮ್ನ ಪಾರ್ಟಿಸಿಪೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅದು ನಾರ್ಮಲ್ ಪೀಪಲ್ ಅಥವಾ ಮುಂಚೆನೇ ಸಾರ್ಸರರ್ ಆಗಿದ್ದವ್ರಿಗೆ ಮಾತ್ರ. ಈಗ ಅವೇಕನ್ ಪೀಪಲ್ ಆಗಿರ್ತಾರಲ್ಲ, ಕೆಂಜಾಕು ಕೊಟ್ಟಿರೋದಲ್ವ ಪವರ್, ಅವ್ರು ಏನು ಮಾಡಬೇಕು ಅಂದರೆ ವಿತಿನ್ 19 ಡೇಸ್ ರಿಜಿಸ್ಟರ್ ಮಾಡಲೇಬೇಕು. ಈಗ ಮುಂಚೆನೇ ಎಕ್ಸಾಂಪಲ್ ತಗೊಳ್ಳಿ, ನಾನೊಬ್ಬ ಅವೇಕನ್ ಪೀಪಲ್ ಅಂತ. ಈಗ ನಾನಿರೋದು ಟೋಕಿಯೋ 1ನಲ್ಲಿ. ಈಗ ನನಗೆ ಟೋಕಿಯೋ 1ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಬೇರೆ ಕಡೆ ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಬೇಕು ಅಂತ, ಅಂದರೆ ಟೋಕಿಯೋ 2ಗೆ ಹೋಗ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಅವಾಗ ನನಗೆ ಕೆಂಜಾಕು ಒಂದು ಅವಕಾಶ ಕೊಟ್ಟಿರ್ತಾನೆ. ಆವಾಗ ನಾನು ನನ್ನ ಏರಿಯಾನ ಚೇಂಜ್ ಮಾಡ್ಬೋದು ಅಷ್ಟೇ. ಆದರೆ ಅವೇಕನ್ ಪೀಪಲ್ಸ್ ಪಾರ್ಟಿಸಿಪೇಟ್ ಮಾಡಲೇಬೇಕು. ಅನ್ಕೊಳ್ಳಿ ಅವೇಕನ್ ಪೀಪಲ್ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತ. ಈಗ ಬರೋದು ಸೆಕೆಂಡ್ ರೂಲ್ ಏನಂದರೆ, ಯಾವ ಅವೇಕನ್ ಪೀಪಲ್ಸ್ ವಿತಿನ್ 19 ಡೇಸ್ ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಒಂದು ಪ್ಲೇಯರ್ ರೀತಿಯಲ್ಲಿ, ಅವರ ಕಸ್ಟ್ ಎನರ್ಜಿನ ಅವನು ಅಲ್ಲೇ ತೆಗೆದು ಬಿಡ್ತಾನೆ. ಇಲ್ಲಿ ಕಸ್ಟ್ ಎನರ್ಜಿ ತೆಗೆಯೋದು ಅಂದರೆ ಅವ್ರನ್ನ ಕಿಲ್ ಮಾಡ್ದಂಗೆ. ಆದರೆ ಈ ಸೆಕೆಂಡ್ ರೂಲ್ ಅಪ್ಲೈ ಆಗೋದು ಬರೀ ಅವೇಕನ್ ಪೀಪಲ್ಸ್ಗೆ ಮಾತ್ರ. ಈಗ ನಾರ್ಮಲ್ ಜುಜುತ್ಸು ಸಾರ್ಸರರ್ ಇದ್ದಾರಲ್ಲ, ಅವ್ರಿಗೆ ಈ ರೂಲ್ ಅಪ್ಲೈ ಆಗಲ್ಲ. ಅವ್ರು ಬೇಕಾದ್ರೆ ಇಷ್ಟ ಇದ್ದರೆ ಪಾರ್ಟಿಸಿಪೇಟ್ ಮಾಡ್ಬೋದು, ಇಲ್ಲಾಂದರೆ ಕೆಂಜಾಕು ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈಗ ಕೆಂಜಾಕು ಪವರ್ ಕೊಟ್ಟಿದ್ದಲ್ಲ, ಅವರಿಗೆ ಮುಂಚೆನೇ ಪವರ್ ಇದ್ದಿದ್ದು. ಈಗ ರೂಲ್ ನಂಬರ್ 3 ಬಗ್ಗೆ ಮಾತಾಡೋಣ. ರೂಲ್ ನಂಬರ್ 3 ಅಂದರೆ, ಈಗ ನಾನ್ ಪ್ಲೇಯರ್ ಏನಾದ್ರು ಆ ಕಾಲೋನಿ ಒಳಗಡೆ ಕಾಲಿಟ್ರೆ ಈಗ ಅವನು ಆಟೋಮೆಟಿಕ್ಕಾಗಿ ಪ್ಲೇಯರ್ ಅಂತ ಡಿಕ್ಲೇರ್ ಮಾಡ್ತಾನೆ. ಈಗ ಒಂದ್ಸಲಿ ಕಾಲಿಟ್ಟ ಮೇಲೆ ಹಿಂದೆ ಹೋಗೋಕ್ಕಾಗಲ್ಲ. ಅವನು ಅಲ್ಲೇ ಇರಬೇಕು, ಅಲ್ಲೇ ಫೈಟ್ ಮಾಡಬೇಕು, ಅಲ್ಲೇ ಗೆಲ್ಲಬೇಕು. ಇದು ಯಾರಿಗೆ ಬೇಕಾದ್ರೆ ಅಪ್ಲೈ ಆಗುತ್ತೆ. ಅವೇಕನ್ ಪೀಪಲ್ ಆಗಿರ್ಬೋದು, ನಾರ್ಮಲ್ ಪೀಪಲ್ ಆಗಿರ್ಬೋದು, ಅಥವಾ ಜುಜುತ್ಸು ಸಾರ್ಸರರ್ ಆಗಿರ್ಬೋದು. ಯಾರು ಒಂದ್ಸಲ ಎಂಟ್ರಿ ಮಾಡಿದ್ರೆ ಅವರು ವಾಪಸ್ ಹೋಗೋಕ್ಕಲ್ಲ, ಅವರು ಪಾರ್ಟಿಸಿಪೆಂಟ್ ಅಂತ ಡಿಕ್ಲೇರ್ ಆಗೋಗ್ಬಿಡುತ್ತೆ. ಈಗ ರೂಲ್ ನಂಬರ್ 4 ಬಗ್ಗೆ ಮಾತಾಡೋದಾದರೆ, ಪ್ಲೇಯರ್ಸ್ ಇನ್ನೊಬ್ಬ ಪ್ಲೇಯರ್ಸ್ನ ಸಾಯಿಸ್ಬಿಟ್ಟು ಪಾಯಿಂಟ್ಸ್ನ ಗೇನ್ ಮಾಡೋದು. ಅಂದರೆ ಸೋಲ್ಸೋದ್ರಲ್ಲಿ ನಡೆಯೋದಿಲ್ಲ, ಫುಲ್ ಸಾಯಿಸಲೇಬೇಕು. ಆವಾಗ ಮಾತ್ರ ಪಾಯಿಂಟ್ಸ್ ಗೇನ್ ಆಗೋದು. ಅದು ಒಬ್ಬ ಸಾರ್ಸರರ್ ಆಗಿರ್ಬೋದು, ಅಥವಾ ಅವೇಕನ್ ಸಾರ್ಸರರ್ ಆಗಿರ್ಬೋದು, ಅಥವಾ ಏನ್ಷಿಯಂಟ್ ಸಾರ್ಸರರ್ ಆಗಿರ್ಬೋದು. ಯಾರನ್ನಾರ ಕಿಲ್ ಮಾಡಿದ್ರೆ ಮಾತ್ರ ನಿಮಗೆ ಪಾಯಿಂಟ್ ಸಿಗೋದು. ಈಗ ರೂಲ್ ನಂಬರ್ 5 ಬಗ್ಗೆ ಮಾತಾಡೋಣ. ರೂಲ್ ನಂಬರ್ 5 ಏನು ಹೇಳುತ್ತೆ, ಈಗ ಗೇಮ್ ಮಾಸ್ಟರ್ ಒಂದು ಪಾಯಿಂಟ್ಸ್ ಸಿಸ್ಟಮ್ನ ರೆಡಿ ಮಾಡಿದ್ದಾರೆ. ಈಗ ಎಕ್ಸಾಂಪಲ್ ತಗೊಳ್ಳಿ, ಈಗ ರೂಲ್ ನಂಬರ್ 4ಅಲ್ಲಿ ಏನು ಹೇಳಿದ್ದು, ಪ್ಲೇಯರ್ಸ್ನ ಸಾಯಿಸ್ಬಿಟ್ಟು ಪಾಯಿಂಟ್ಸ್ನ ಗೇನ್ ಮಾಡ್ಬೋದು ಅಂತ. ಆದರೆ ಒಬ್ಬ ಪ್ಲೇಯರ್ದು ವ್ಯಾಲ್ಯೂನ ಹೆಂಗೆ ಡಿಸೈಡ್ ಮಾಡುತ್ತೆ, ಅದನ್ನ ಈಗ ಗೇಮ್ ಮಾಸ್ಟರ್ ಡಿಸೈಡ್ ಮಾಡಿರೋದು. ಒಂದು ಜುಜುತ್ಸು ಸಾರ್ಸರರ್ನ ಸಾಯಿಸಿದ್ರೆ ನಿಮಗೆ 5 ಪಾಯಿಂಟ್ ಸಿಗುತ್ತೆ. ಒಂದು ನಾನ್ ಸಾರ್ಸರರ್ನ ಸಾಯಿಸಿದ್ರೆ ನಿಮಗೆ 1 ಪಾಯಿಂಟ್ ಸಿಗುತ್ತೆ. ಮತ್ತು ಪಾಯಿಂಟ್ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀರಾ, ಇದು ರೂಲ್ ನಂಬರ್ 6ಅಲ್ಲಿ ಹೇಳಿದ್ದಾರೆ ಇವರು. ರೂಲ್ ನಂಬರ್ 6 ಏನು ಹೇಳುತ್ತಂದರೆ, ಪ್ರತಿ 100 ಪಾಯಿಂಟ್ಸ್ ನೀವು ಕಲೆಕ್ಟ್ ಮಾಡಿದ್ಮೇಲೆ ನೀವೊಂದು ಹೊಸ ರೂಲ್ನ ಆ್ಯಡ್ ಮಾಡ್ಬೋದು. ಹಂಗಂತ ನೀವು ಕಲ್ಲಿಂಗ್ ಗೇಮ್ನ ಎಂಡ್ ಮಾಡಬೇಕು ಅಂತ ರೂಲ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಸ್ವಲ್ಪ ಲಿಮಿಟೇಷನ್ ಇದೆ ಏನನ್ನು ಆ್ಯಡ್ ಮಾಡ್ಬೋದು ಅಂತ. ಅದನ್ನು ಮುಂದೆ ರೂಲ್ಸಲ್ಲಿ ಇವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಗ ಎಕ್ಸಾಂಪಲ್ ತಗೊಳ್ಳಿ, ನಾನು 100 ಪಾಯಿಂಟ್ನ ಗೇನ್ ಮಾಡ್ಕೊಂಡಿದ್ದೀನಿ ಅಂತ. ಈಗ ನನಗೆ ಬೇಕಾದ ಒಂದು ರೂಲ್ನ ಇವರು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ, ಈ 8 ರೂಲ್ಸ್ ಅಲ್ತಾರೆ ಇನ್ನೂ ಸ್ವಲ್ಪ ರೂಲ್ಸ್ ಆ್ಯಡ್ ಆಗುತ್ತೆ ಈ ಕಲ್ಲಿಂಗ್ ಗೇಮಿಗೆ. ಅದನ್ನು ನೀವು ಸೀಸನ್ 3 ನೋಡಿರ್ತಾರೆ ಯಾವ ರೀತಿ ರೂಲ್ಸ್ ಆ್ಯಡ್ ಆಗುತ್ತೆ ಅಂತ. ರೂಲ್ ನಂಬರ್ 7 ಹೇಳುತ್ತಂದರೆ, ಈಗ ಗೇಮ್ ಮಾಸ್ಟರ್ಗೆ ಆ ಹೊಸ ರೂಲ್ಸ್ನ ಎಕ್ಸೆಪ್ಟ್ ಮಾಡಲೇಬೇಕು. ಆದರೆ ಕಂಡೀಷನ್ ಏನಂದರೆ,
ಆದರೆ ಕಂಡೀಷನ್ ಏನಂದರೆ ಕಲ್ಲಿಂಗ್ ಗೇಮ್ ಎಂಡ್ ಆಗಬಾರ್ದು ಮತ್ತು ಕಲ್ಲಿಂಗ್ ಗೇಮ್ ನಡೆಯೋದಕ್ಕೆ ಯಾವುದೇ ರೀತಿ ಅಡೆತಡೆ ಬರಬಾರ್ದು. ಕಲ್ಲಿಂಗ್ ಗೇಮ್ ನಾರ್ಮಲ್ ಆಗಿ ನಡ್ಕೊಂಡು ಹೋಗಬೇಕು. ಇಷ್ಟು ಹೊತ್ತು ನಡಿಬೇಕಾಗಿರೋದು ಕಲ್ಲಿಂಗ್ ಗೇಮ್ ಅಷ್ಟು ಹೊತ್ತು ನಡೀಲೇಬೇಕು ಅನ್ನೋದು. ಕೆಂಜಾಕು ಉದ್ದೇಶ ಏನಂದರೆ ಆದಷ್ಟು ಜಾಸ್ತಿ ಹೊತ್ತು ಕಲ್ಲಿಂಗ್ ಗೇಮ್ನ ನಡೆಸಬೇಕು ಅಂತ. ಯಾಕಂದರೆ ಎಷ್ಟು ಜಾಸ್ತಿ ಹೊತ್ತು ನಡೆಸ್ತಾನೆ ಅಷ್ಟು ಜಾಸ್ತಿ ಕಸ್ಟ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ಬೋದು ಅಂತ. ಅಷ್ಟು ಜಾಸ್ತಿ ಕಸ್ಟ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಅಂತ. ಈಗ ರೂಲ್ ನಂಬರ್ 8 ಅಂದರೆ ಕಳೆದ 19 ಡೇಸಿಂದ ಒಬ್ಬ ಪ್ಲೇಯರ್ದು ಸ್ಕೋರ್ ಅಂದರೆ ಅವನ ಪಾಯಿಂಟ್ ಸ್ಕೋರ್ ಇದೆಯಲ್ಲ ಅದು ಸೇಮ್ ಇರಬಾರ್ದು ಅಂತ. ಈಗ ಎಕ್ಸಾಂಪಲ್ ತಗೊಳ್ಳಿ, ನಂದು ಸ್ಕೋರ್ 19 ಇದೆ ಅಂತ. ನಾನು ಲಾಸ್ಟ್ ಟೈಮ್ ಯಾವತ್ತೂ ಸ್ಕೋರ್ ಮಾಡಿದ್ದೆ ಆವಾಗ ಒಂದು ಕೌಂಟರ್ ಶುರು ಆಗುತ್ತೆ 19 ಡೇಸ್. ಅದ್ರ ಮಧ್ಯದಲ್ಲಿ ನಂದು ಪಾಯಿಂಟ್ಸ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಲಿಲ್ಲ ಅಂದರೆ ನಾನು ಅಲ್ಲೇ ಸಾಯ್ಬೋದು. ಇದು ಎಲ್ಲ ಪ್ಲೇಯರ್ಸ್ಗೂ ಅನ್ವಯ ಆಗುತ್ತೆ. ಇದರಲ್ಲೊಂದು ಪ್ಲಾಟ್ ಹೋಲ್ ಇದೆ. ಏನಂದರೆ ಸೇಮ್ ಇರಬಾರ್ದು ಅಂತ. ಇನ್ಕ್ರೀಸ್ ಆಗಬೇಕು ಅಂತ ಏನಿಲ್ಲ. ಇನ್ಕ್ರೀಸ್ ಆಗಬೇಕು ಅಂದರೆ ಯಾರನ್ನಾರ ಸಾಯಿಸ್ಬೇಕು ನೀವು. ಇನ್ಕ್ರೀಸ್ ಆಗಬೇಕು ಅಂತ ಏನಿಲ್ಲ. ಡಿಕ್ರೀಸ್ ಆದ್ರೂ ನಮಗೆ ಅಡ್ವಾಂಟೇಜ್ ಇದೆ. ಇದನ್ನು ಏನು ಮಾಡ್ತಾರೆ ಅಂದರೆ ಈ ಲೂಪಲ್ನ ಇಟ್ಕೊಂಡು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಒಂದು ಹೊಸ ರೂಲ್ನ ಆ್ಯಡ್ ಮಾಡ್ತಾರೆ. ಅದು ಸ್ವಲ್ಪ ಜನ ಯಾರೂ ಅಲ್ಲ, ನಮ್ಮ ಮೇನ್ ಕ್ಯಾರೆಕ್ಟರ್ಸೇ ಯುಜಿ ಮತ್ತು ಮೆಗುಮಿ. ಏನು ರೂಲ್ ಆ್ಯಡ್ ಮಾಡ್ತಾರೆ ಅಂದರೆ ಪಾಯಿಂಟ್ ಎಕ್ಸ್ಚೇಂಜ್ ಸಿಸ್ಟಮ್ ಅಂತ. ಅಂದರೆ ಯಾವುದೇ ಪ್ಲೇಯರ್ ಆಗಿರ್ಬೋದು ಅವನ ಪಾಯಿಂಟ್ಸ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಈಗ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಯಿತು, ಅವನಿಗೂ ಕಡಿಮೆ ಆಯಿತು, ಇವನಿಗೆ ಜಾಸ್ತಿ ಆಯಿತು, ಮತ್ತು ಇವರಿಗೆ 19 ಡೇಸ್ದು ಟೈಮರ್ ರೀಸೆಟ್ ಆಗೋಗುತ್ತೆ. ಇದಾಗಿತ್ತು 8 ರೂಲ್ಸ್ ಕಲ್ಲಿಂಗ್ ಗೇಮ್ದು. ಇಲ್ಲಿ ಏನಂದರೆ ನಿಮಗೆ ಡೌಟ್ ಇರ್ಬೋದು, ಈಗ ಡೈರೆಕ್ಟ್ ಕೆಂಜಾಕುನ ಸಾಯಿಸಿಬಿಟ್ರೆ ಕಲ್ಲಿಂಗ್ ಗೇಮ್ ಅಲ್ಲೇ ಎಂಡ್ ಆಗೋಗುತ್ತೆ ಅಂತ. ಇಲ್ಲಿ ಅದು ಪಾಸಿಬಲ್ ಇಲ್ಲ. ಯಾಕಂದರೆ ಗೇಮ್ ಮಾಸ್ಟರ್ ಕೆಂಜಾಕು ಅಲ್ಲ. ಇಲ್ಲಿ ಗೇಮ್ ಮಾಸ್ಟರ್ ಯಾರು ಅಂದರೆ ಕಲ್ಲಿಂಗ್ ಗೇಮ್ನೇ ಒಂದು ಗೇಮ್ ಮಾಸ್ಟರ್ ಥರ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಒಂದು ಆಟೋಮೆಟಿಕ್ ಸಿಸ್ಟಮ್ ಇದ್ದಂಗೆ ಇದು ನಡೀತಾನೆ ಇರುತ್ತೆ, ಎಂಡ್ ಆಗಲ್ಲ. ಆಗಿದ್ರೆ ಇದು ಕಲ್ಲಿಂಗ್ ಗೇಮ್ ಹೆಂಗೆ ನಡೀತಿರೋದು, ಕಮ್ಯುನಿಕೇಷನ್ಗೆ ಏನಾರು ಬೇಕಲ್ಲ. ಇಲ್ಲಿ ಕಮ್ಯುನಿಕೇಷನ್ಗೆ ಒಂದು ಶಿಕಿಗಾಮಿ ಕೊಟ್ಟಿದ್ದಾರೆ. ಕೊಗಾನೇನೋ ಶಿಕಿಗಾಮಿ. ಈ ಶಿಕಿಗಾಮಿ ಏನು ಮಾಡುತ್ತೆ ಅಂದರೆ ನಿಮಗೆ ಕಲ್ಲಿಂಗ್ ಗೇಮ್ದು ರೂಲ್ಸ್ ಆಗಿರ್ಬೋದು, ಕಲ್ಲಿಂಗ್ ಗೇಮ್ ಏನು ನಡೀತಿದೆ, ಕಲ್ಲಿಂಗ್ ಗೇಮಲ್ಲಿ ಏನೇನೆಲ್ಲ ನಡೀತಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಇದು ಕೂಡ ಒಂದು ಗೇಮ್ ಮಾಸ್ಟರ್ ಅಲ್ಲ, ಇದೊಂದು ಇಂಟರ್ಫೇಸ್ ಅನ್ಬೋದು ನೀವು. ಹಾಗಿದ್ರೆ ಈ ಕಲ್ಲಿಂಗ್ ಗೇಮ್ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಎಂಡ್ ಮಾಡಬೇಕು, ಇದನ್ನ ಮುಂದೆ ಕೆಂಜಾಕುನೇ ರಿವೀಲ್ ಮಾಡ್ತಾನೆ.